ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಟಿಕೆಟ್ ನಿರಾಕರಿಸಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಇಂದು ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಪ್ರತಿನಿಧಿಯಾಗಿ ಚುನಾವಣೆಗೆ ನಿಂತಿದ್ದು, ಯಾವುದೇ ಒತ್ತಡ ಮತ್ತು ಯಾವುದೇ ಕಾರಣಕ್ಕೂ ಚುನಾವಣೆಯಿಂದ ಕ್ಷೇತ್ರದಿಂದ ಹಿಂತೆಗೆಯುವ ಪ್ರಶ್ನೆಯೇ ಇಲ್ಲ. ನಾನು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತೇನೆ ಎಂದು ದೃಢವಾಗಿ ಉತ್ತರಿಸಿದರು. ನಿಮ್ಗೆಲ್ಲ ಮಾಧ್ಯಮರಿಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ನಾನು ಇವತ್ತು ದಕ್ಷಿಣ ಕ್ಷೇತ್ರದ ಸಾದಿಕ್ ಪೈಲ್ವಾನ್ ನನ್ನ ಹೆಸರು ಅಭ್ಯರ್ಥಿಯಾಗಿ ನಾನು ನಾಮಿನೇಷನ್ ಪತ್ರವನ್ನು ಸಲ್ಲಿಸಿದ್ದೀನಿ. ನಾನು ರಣರಂಗ ಮೈದಾನದಲ್ಲಿ ಯಾವ ಕಾರಣಕ್ಕೂ ಹಿಂದೆ ಇರೋದಿಲ್ಲ. ನಾನು ಚುನಾವಣೆಯಲ್ಲಿ ಸಿದ್ಧ. ನಾನು ಬಂಡಾಯ ಅಭ್ಯರ್ಥಿಯಾಗಿ ನಾನು ಚುನಾವಣೆಯಲ್ಲಿ ಮಾಡ್ತೇನೆ. ನನಗೆ ಎಲ್ಲ ಆಯಿಂದ ವರ್ಗದವರು ಅಲ್ಪಸಂಖ್ಯಾತರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಖಂಡಿತವಾಗೂ ನನ್ನ ಗೆಲುವು ಖಚಿತ ಅಂತೇಳಿ ನಾನು ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಅಡ್ಡಾಡಿರೋದು ನೋಡಿದರೆ ನಾವು ಪ್ರಧಾನಿ ಮಠ ಒಂದು ಹೋಗಿಲ್ಲ, ಅಟೆ BJP ಪ್ರಧಾನಿ ಮಠ ಒಂದು ಹೋಗಿಲ್ಲ. ನಮ್ಮ ಕಾಂಗ್ರೆಸ್ ಎಲ್ಲ ಒತ್ತುವರಿ ಜನದ ಹತ್ರ, ಎಲ್ಲ ಜವಾಬ್ದಾರಿ ಜನದ ಹತ್ರ ನಮ್ಮ ಕಷ್ಟ ಕೇಳ್ಕೊಂಡ್ವಿ, ಕಷ್ಟ ಹೇಳ್ಕೊಂಡ್ವಿ. ಆದ್ರೂ 2 ವರ್ಷ ಕಾಲ ನಮ್ಮನ್ನೆಲ್ಲ ಬಿ ಫಾರಂ ನಮಗೆ ಕೊನೆ ಕ್ಷಣಕ್ಕೂ ನಮಗೆ ಸಿಗ್ತದಂತ ನಮಗೆ ಆಶ್ವಾಸನೆ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ನಮಗೆ ಬರಲಿದ್ದ ಕಾಲಕ್ಕೆ, ನಮಗೆ ಸಿಲಿದ ಕಾಲಕ್ಕೆ ನಾವೆಲ್ಲ ಮತ್ತೀಗ ಇವತ್ತು ಸೋಮವಾರ ಬಂಡಾಯ ಕಾಂಗ್ರೆಸ್ ಅನ್ನು ನಾವು ಹಾಕಿದ್ದೀವಿ. ಪ್ರಚಾರಕ್ಕೆ ಜಮೀರ್ ಅಹಮದ್ ಬರ್ತಾರೆ ಸರ್, ಅವರು ಕಾಂಗ್ರೆಸ್ನವರು, ನಾವು ಬಂಡಾಯ, ನಾವೇ ಪ್ರಚಾರ ಮಾಡ್ಕೊಂತೀವಿ ಸರ್. ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ನನ್ನ ಅಲ್ಪಸಂಖ್ಯಾತರು ಅವರು, ಆಮೇಲೆ ಆಯಿಂದ ಹಿಂದುಳಿದ ಜನ ಎಲ್ಲ ಅವರೇ ಪ್ರಚಾರ ಮಾಡಿ ನನಗೆ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಈಗ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ನಿಮ್ಮ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವೆಲ್ಲ ಸುಳ್ಳು ಮಾತುಕತೆ ನಡೆಯೋದಲ್ಲೀಗ. ನಾವು ಈಗ ಬಯಲಾಗಿದ್ಮೇಲೆ ನಾವು ಯಾವ ಕಾರಣಕ್ಕೂ ನಾವು ಬಯಲಾಗಿರ್ತೀವಿ. ಅದು ಗೆಲುವು ಸಲುವು ಪರಮಾತ್ಮನ ಮೇಲೆ ಬಿಟ್ಕೊಟ್ಟದ್ದು. ಜನ ತೀರ್ಪು ಕೊಡ್ತಾರೆ. ಮುಂದೆ ಬರೋ ದಿನಗಳಲ್ಲಿ 9ನೇ ತಾರೀಕಿಗೆ ಚುನಾವಣೆ ಆದ ನಂತರ ಆಮೇಲೆ ಎಣಿಕೆ ಟೈಮ್ನಾಗ ತಮಗೆ ಅರ್ಥ ಆಗ್ತೈತೆ ಸಾದಿಕ್ ಪೈಲ್ವಾನ್ರು ಏನು ಹೇಳಿದ್ರು ಅಂತೇಳಿ. ಆ ಸಂದರ್ಭದಲ್ಲಿ ಮತ್ತೆ ನೀವು ನಮ್ಮನ್ನ ಕೇಳ್ತೀರಿ. ಖಂಡಿತವಾಗೂ ನಮ್ಮ ಗೆಲುವು ಖಚಿತ ಅಂತ ನಿಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ನಾನು ಶಾಮನೂರು ಶಿವಶಂಕರಪ್ಪನವರು ಆತ್ಮೀಯ, ಒಂದು ಮಗನ ಸರಿ ಸಮ. ನಾನು ಒಂದು ಶಿಷ್ಯ. 40 ವರ್ಷದಿಂದ ನಾನು ಅವ್ರ ಮನೆ ಮಂತನಕ್ಕೆ ಭುಜ ಹಚ್ಚಿ ನಾನು ಚುನಾವಣೆ ಮಾಡ್ತಕ್ಕದ್ದನ್ನು ಮಾಡಿದ್ದೀನಿ. ಅವ್ರ ಜೊತೆಗೆ ಅವರ ಸಲಹೆ ಪ್ರಕಾರ, ನನ್ನ ಸಲಹೆ ಪ್ರಕಾರ 6 ಬಾರಿ ಅವ್ರಿಗೆ ನಾವೆಲ್ಲ ಅಲ್ಪಸಂಖ್ಯಾತರು, ಆಯ್ದ ವರ್ಗದವರು ನಾವೆಲ್ಲರೂ ಗೆಲ್ಸಿದ್ದೀವಿ. ಆದರೆ ಈಗ ಮರು ಚುನಾವಣೆಯಲ್ಲಿ ದುರಾದೃಷ್ಟ ಯಜಮಾನರು ನಿಧಾನ ಆದಮೇಲೆ ಈಗಾರ ನಮ್ಮನ್ನು ಅಲ್ಪಸಂಖ್ಯಾತರಿಗೆ ಕೊಡ್ತಾರಂತೇಳಿ ಕುಲಂಕುಷವಾಗಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ನಮಗೆ ಬಿ ಫಾರಂ ಕೊಡಿ, ನಮಗೆ ಸ್ವಾತಂತ್ರ್ಯದಿಂದ ಇಲ್ಲಿ ತನಕ ಕೊಟ್ಟಿಲ್ಲ, ಈಗ ಕೊಡ್ರಿ ಅಂತ ನಾವು ಘೋಷಣೆ ಮಾಡಿದಾಗ ನಾವು ಹೋಗಿ ಕೇಳಿದಾಗ ಆಯಿತು ಅಂತೇಳಿ ಅರ್ಜಿಯನ್ನು ಇಸ್ಕೊಂಡ್ರು. ನಮ್ಮನ್ನು ತಿರಸ್ಕಾರ ಮಾಡಿದರು. ಖಂಡಿತವಾಗೂ ನಾವೆಲ್ಲ ಯಾವ ಕಾರಣಕ್ಕೆ ನಾವು ಹಿಂದೆ ಸರೋದಿಲ್ಲ, ಬಯಲಾಗಿರ್ತೀವಿ, ಚುನಾವಣೆ ಮಾಡ್ತೀವಿ. ತಮ್ಮ ಮೂಲಕ ಗೆದ್ದು ಇದೇ ನಮೂನಿ ನಿಮ್ಮ ಕೂಡ ನಾನು ಮಾತಾಡ್ತೀನಿ. ಇಲ್ಲ ಸರ್. ಯಾವುದೇ